ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ಸೂಪರ್ ಆಗಿರುವಂತ ಟೇಸ್ಟಿ ಆದಂತ ಟೀ ಜೊತೆಗೆ ಕಾಫಿ ಜೊತೆಗೆ ತಿನ್ನುವಂತ ಡಿಫ್ರೆಂಟ್ ಆಗಿ ಮಾಡಿ ತಿನ್ನುವಂತ ಆಲೂ ಬಜ್ಜಿ. ಇವತ್ತು ಸಿಂಪಲ್ ಆಗಿ ನಾವು ಆಲೂ ಬಜ್ಜಿನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಒಂದೇ ರೀತಿ ಬಜ್ಜಿ ತಿಂದು ತಿಂದು ಬೇಜಾರಾಗಿದೆಯಲ್ವಾ? ಇವತ್ತೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿಂದ್ರೆ ಇನ್ನೂ ರುಚಿಯಾಗಿರುತ್ತೆ. ಬನ್ನಿ, ಫಸ್ಟ್ ನಾನು ಒಂದು 3 ಆಲೂಗೆಡ್ಡೆಯನ್ನ ತಗೊಂಡಿದ್ದೀನಿ. ಆಲೂಗೆಡ್ಡೆಗಳನ್ನ ಎಲ್ಲವನ್ನೂ ಸಹ ನಾವು ಹೋಳುಗಳನ್ನಾಗಿ ಮಾಡಿ ಹಾಕೊಳ್ಳೋಣ. ಅದಕ್ಕೆ ನಾವು 1 ಸ್ಪೂನ್ ಉಪ್ಪು, 1 ಗ್ಲಾಸ್ ನೀರು ಇಷ್ಟನ್ನು ಹಾಕಿ ನಾವು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಹಾಗಾಗಿ ಇದನ್ನ ಒಂದು 3ರಿಂದ 4 ವಿಷಲ್ ಅನ್ನ ಕೂಗಿಸ್ಕೊಳ್ಳೋಣ. ನೋಡಿ, ಇವಾಗ ಆಲೂಗೆಡ್ಡೆನೂ ಸಹ ಬೆಂದಿದೆ. ಆಲೂಗೆಡ್ಡೆ ಬೆಂದಿದೆ, ಇದೊಂದು ಸ್ವಲ್ಪ ಹಾರ್ ತೆಗೆಯೋಣ. ನೋಡಿ, ನಾವು ದಪ್ಪ ಮೆಣಸಿಕಾಯಿ ಅಂದ್ರೆ ಬೌಂಡ್ ಬಜ್ಜಿ ಮೆಣಸಿಕಾಯಿ ತಗೊಂಡಿದ್ದೀವಿ. ಅದ್ರಲ್ಲೂ ಒಂದ್ ಸ್ವಲ್ಪ ದಪ್ಪ ಇರೋದನ್ನ ನಾವು ಆರಿಸ್ಕೊಂಡಿದೀವಿ. ಯಾಕೆ ಗೊತ್ತಾ, ಆಲೂಗೆಡ್ಡೆ ಇದ್ರೊಳಗೆ ತುಂಬಿ ಮಾಡ್ಬೇಕಲ್ಲ, ಟಫ್ ತುಂಬಬೇಕು ಅಂದ್ರೆ ಒಂದ್ ಸ್ವಲ್ಪ ದಪ್ಪ ಇರಬೇಕು. ಹಾಗಾಗಿ ನಾನು ದಪ್ಪ ಇರುವಂತವನ್ನ ಸಹ ಆರಿಸ್ಕೊಂಡಿದ್ದೀನಿ. ಈಗ ನಾನು ಆಲೂಗೆಡ್ಡೆಯನ್ನ ಮೇಲಿರುವ ಸಿಪ್ಪೆಯನ್ನ ತೆಗೆಯೋಣ. ನೋಡಿ, ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲಿ ತೆಗೆದು ಒಂದು ಪಾತ್ರೆ ಒಳಗೆ ಹಾಕೊಳ್ಳೋಣ. ನೋಡಿ, ಸಿಂಪಲ್ ಆಗಿ ಮಾಡುವಂಥದ್ದು. ಆದ್ರೆ ಸ್ವಲ್ಪ ಬರೀ ಬಜ್ಜಿ ತಿನ್ನೋದ್ಕಿಂತ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿಂದ್ರು ಇನ್ನೂ ರುಚಿಯಾಗಿರುತ್ತೆ. ಅದರಲ್ಲೂ ಸಂಜೆ ಟೀ ಜೊತೆಗೆ ಕಾಫಿ ಜೊತೆಗೆ ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ. ಒಂದ್ ತಿನ್ನೋರು 2-3 ತಿಂತಾರೆ. ಎಲ್ಲ ಆಲೂಗೆಡ್ಡೆನ ಬಿಡಿಸಿ ಹಾಕಿದ ಮೇಲೆ ಇದನ್ನ ಮ್ಯಾಶ್ ಮಾಡ್ಕೊಳ್ಳೋಣ. ಪೂರ್ತಿ ನಯಸ್ಸಾಗೋವರೆಗೂ ಇದನ್ನ ನಾವು ಮ್ಯಾಶ್ ಮಾಡ್ಕೋಬೇಕು. ಜಾಸ್ತಿ ಬೇಯಿಸಿದ್ರೆ ಮ್ಯಾಶ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ. ನಾವು ಆಲೂಗೆಡ್ಡೆಗೂ ಸಹ ಬೇಯೋದಕ್ಕೆ ಉಪ್ಪು ಹಾಕಿದ್ವಿ. ಹಾಗಾಗಿ ನಾವು ನೋಡ್ಕೊಂಡು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ಗರಂ ಮಸಾಲ, 1 ಸ್ಪೂನ್ ಅಚ್ಚ ಖಾರದ ಪುಡಿ. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನು ಖಾರದ ಪುಡಿನ ಜಾಸ್ತಿ ಹಾಕೋಬಹುದು. ಇಲ್ಲ ಸಣ್ಣದಾಗಿ ಹಸಿಮೆಣಸಿಕಾಯಿನೂ ಸಹ ಹಾಕೋಬಹುದು. ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹೋಳಷ್ಟು ನಾವು ನಿಂಬೆ ಹಣ್ಣಿನ ರಸ, ಇಷ್ಟನ್ನು ಹಾಕಿ ಈಗ ನಾವು ಪೂರ್ತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಮಸಾಲೆ ಹಾಕೋದು ಬೇಡ, ಟೇಸ್ಟೇ ಚೇಂಜ್ ಆಗ್ಬಿಡುತ್ತೆ. ಹಾಗಾಗಿ ನಾವು ಸಿಂಪಲ್ ಆಗಿ ಮಾಡ್ಕೊಳ್ಳೋಣ. ಇನ್ನು ಜೀರಿಗೆ, ಅಜ್ವಾನ್ ಕಾಳು ನಾವೆಲ್ಲ ಇದಕ್ಕೆ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕೆ ಹಾಕೊಳ್ತೀವಿ. ಹಾಗಾಗಿ ಇದಕ್ಕೆ ನಾವು ಏನು ಹಾಕೋದು ಬೇಡ. ಸಿಂಪಲ್ ಆಗಿ ಆಲೂ ಟಫನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಇದನ್ನ ಪೂರ್ತಿಯಾಗಿ ನಾವು ಕಲಸಿ ರೆಡಿ ಮಾಡಿಟ್ಕೊಂಡಿದ್ದೀವಿ. ನೋಡಿ, ಪೂರ್ತಿ ಮಿಕ್ಸ್ ಆಗಬೇಕು. ಉಪ್ಪು, ಖಾರ, ಹುಳಿ ಎಲ್ಲ ಕ್ಲೀನಾಗಿ ಇದು ಮಿಕ್ಸ್ ಆಗಬೇಕು. ಇವಾಗ ನಾವು ಮೆಣಸಿಕಾಯಿನ ತಗೊಂಡಿದ್ದೀವಿ. ನೋಡಿ, ಮೆಣಸಿಕಾಯಿನ ಒಂದು ಭಾಗವನ್ನ ತೆಗೆದು ಅದರ ಒಳಗಿರುವಂತ ಬೀಜವನ್ನೆಲ್ಲ ತೆಗಿತಾ ಇದೀವಿ. ಬೀಜವನ್ನ ತೆಗೆದು ಒಳಗಡೆ ಮಾತ್ರ ಖಾಲಿ ಇಟ್ಕೊಂಡಿದ್ದೀವಿ. ಎಲ್ಲವನ್ನೂ ಸಹ ನಾವು ಅದೇ ರೀತಿಯಲ್ಲಿ ತೆಗಿಯೋಣ. ನೋಡಿ, ಎಲ್ಲವನ್ನೂ ಸಹ ನಾವು ಅದೇ ರೀತಿಯಲ್ಲೇ ತೆಗಿತಾ ಇದ್ದೀವಿ. ಒಳಗಿರೋ ಬೀಜನೂ ಸಹ ನಾವು ತೆಗಿಬೇಕು. ನೋಡಿ, ಇವಾಗ ಪೂರ್ತಿ ಖಾಲಿ ಆಗಿದೆ. ಇದರ ಒಳಗೆ ನಾವು ಆಲೂಗೆಡ್ಡೆ ಟಫನ್ನ ತುಂಬಿಕೊಳ್ಳೋಣ. ನೋಡಿ, ಈಗ ಇದ್ರ ಒಳಗೆ ನಾವು ಸ್ವಲ್ಪನೇ ಆಲೂಗೆಡ್ಡೆ ಟಫನ್ನ ತುಂಬಿಕೊಳ್ಳೋಣ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನ್ಸುತ್ತೆ. ಒಂದ್ ತಿನ್ನೋರು 2-3 ಸಹ ಇದನ್ನ ತಿಂತಾರೆ. ನೋಡಿ, ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿಂದ್ರು ಇನ್ನೂ ರುಚಿ ಇರುತ್ತಲ್ವ. ಒಂದೇ ತರ ತಿಂದು ತಿಂದು ಬೇಜಾರು ಹಿಡ್ದೋಗಿರುತ್ತೆ. ಎಲ್ಲಾದ್ರೂ ಒಳಗೂ ನಾನು ಇದೇ ರೀತಿಯಲ್ಲೇ ತುಂಬಿಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಸಹ ನಾವು ತುಂಬಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಒಂದೊಂದೇ ತುಂಬಿ ಮಾಡೋದ್ಕಿಂತ ಎಲ್ಲವನ್ನೂ ಸಹ ಒಂದೇ ಸಲ ತುಂಬಿ ರೆಡಿ ಮಾಡಿಟ್ಕೊಂಡ್ರೆ ಮಾಡೋದಕ್ಕೂ ಸಹ ಈಸಿ ಆಗುತ್ತೆ. ನೆಕ್ಸ್ಟ್ ಒಂದು ಪಾತ್ರೆಯನ್ನ ತಗೊಂಡಿದ್ದೀವಿ. ಪಾತ್ರೆಗೆ 2ರಿಂದ 3 ಸ್ಪೂನ್ ಅಷ್ಟು ನಾನು ಕಡಲೆ ಹಿಟ್ಟು, ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಅಕ್ಕಿ ಹಿಟ್ಟು ಹಾಕಿಕೊಳ್ಳೋಣ. ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸ. ನೋಡಿ, ಉಪ್ಪನ್ನ ಎಲ್ಲದಕ್ಕೂ ಸಹ ನೋಡಿ ಹಾಕೊಳ್ಳಿ. ಉಪ್ಪು ಯಾಕೆ ಅಂದ್ರೆ ಆಲೂಗೆಡ್ಡೆ ಬೇಯಕ್ಕೆ ಹಾಕಿದ್ವಿ, ಆಲೂಗೆಡ್ಡೆ ಟಫಿಗೆ ಹಾಕಿದೀವಿ, ಮತ್ತೆ ನಾವು ಕಲ್ಸೋದಕ್ಕೂ ಹಾಕ್ತಾ ಇದೀವಿ. ಹಾಗಾಗಿ ಉಪ್ಪನ್ನ ನೋಡಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು,
ಒಂದು ಚಿಟಿಕೆಯಷ್ಟು ಸೋಡಾ, 1 ಸ್ಪೂನು ಜೀರಿಗೆ, 1 ಸ್ಪೂನಷ್ಟು ಅಜ್ವನ್ ಕಾಳು, ಇಷ್ಟನ್ನು ನಾವು ಹಾಕೊಳ್ಳೋಣ. ಈಗ ಇದನ್ನ ನಾವು ಸ್ವಲ್ಪನೇ ನೀರು ಹಾಕೊಳ್ತಾ ಕಲಿಸ್ಕೊಳ್ಳೋಣ. ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು, ಆ ರೀತಿ ಮೀಡಿಯಂ ಅಲ್ಲಿ ನಾವು ಕಲಿಸ್ಕೋಬೇಕು. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂತ ಪೂರ್ತಿ ತೆಳ್ಳಗೂ ಅಲ್ಲ ಗಟ್ಟಿಗೂ ಅಲ್ಲ, ಆ ರೀತಿಯಲ್ಲಿ ನಾವು ಕಲಿಸ್ಬೇಕು. ನೋಡಿ, ಪೂರ್ತಿಯಾಗಿ ನಾವು ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಮೆಣಸಿಕಾಯಿ ಅದರ ಒಳಗೆ ಟಫ್ ಹಾಕಿ ಮಾಡ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಈಗ ಕಲಸಿರೋ ಹಿಟ್ಟನ್ನ ನಾವು ಒಂದು ಗ್ಲಾಸಿಗೆ ಹಾಕೊಳ್ಳೋಣ. 3/4 ಭಾಗದಷ್ಟು ಮಾತ್ರ ಹಾಕೊಳ್ಳಿ, ಫುಲ್ಲು ತುಂಬಾ ಹಾಕಕ್ ಹೋಗ್ಬೇಡಿ, ಚೆಲ್ಲೋಗ್ಬಿಡುತ್ತೆ. ಎಣ್ಣೆಯನ್ನ ನಾನು ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ. ನೋಡಿ, ಒಂದೊಂದೇ ಮೆಣಸಿಕಾಯಿನ ನಾವು ಎದ್ದಿ ಈಗ ಎಣ್ಣೆ ಒಳಗೆ ನಾವು ಹಾಕೊಳ್ಳೋಣ. ಈ ರೀತಿಯಲ್ಲಿ ಎಣ್ಣೆಯಲ್ಲಿ ಹಾಕೊಳ್ಳೋಣ. ತುಂಬಾ ಟೇಸ್ಟಿನೂ ಸಹ ಇರುತ್ತೆ. ಸಂಜೆ ಟೀ ಕಾಫಿ ಜೊತೆಗೆ ತಿಂತಾ ಇದ್ರೆ ಇನ್ನು ತಿಂತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಟೇಸ್ಟಿಯನ್ನು ಸಹ ಕೊಡುತ್ತೆ. ನೋಡಿ, ಹಾಲು ಬಜ್ಜಿ ಇವಾಗ ರೆಡಿಯಾಗಿದೆ. ತುಂಬಾನೇ ಟೇಸ್ಟಿ, ಸಿಂಪಲ್ ಆಗಿ ತುಂಬಾನೇ ರುಚಿಯನ್ನು ಸಹ ಹೊಂದಿರುತ್ತೆ. ಇದನ್ನ ನಾವು ಎರಡೂ ಕಡೆನೂ ಸಹ ಮೀಡಿಯಂ ಉರಿಯಲ್ಲೇ ನಾವು ಕರಿಬೇಕು. ಏಕೆ ಅಂದ್ರೆ ಬೇಗನೆ ಕರೆದ್ಬಿಟ್ರೆ ಒಳಗಡೆ ಆಲೂ ಟಫು ಸಹ ಬೆಂದಿರೋದಿಲ್ಲ. ಹಾಗಾಗಿ ಇದನ್ನ ಮೀಡಿಯಂ ಉರಿಯಲ್ಲಿ ನಾವು ನಿಧಾನಕ್ಕೆ ಕರೆದ್ರೆ ಇನ್ನೂ ಟೇಸ್ಟ್ ಇರುತ್ತೆ, ಒಳಗಡೆನೂ ಬೆಂದಿರುತ್ತೆ, ಚೆನ್ನಾಗಿರುತ್ತೆ, ಅದು ಸಹ ಗರಿ ಗರಿ ಆಗಿರುತ್ತೆ. ಇವಾಗ ನೋಡಿ, ಸೂಪರ್ ಆಗಿರುವಂತ ಟೇಸ್ಟಿ ಆದಂತ ಆಲೂ ಬಜ್ಜಿನೂ ಸಹ ಇವಾಗ ರೆಡಿ ಆಗ್ತಾ ಇದೆ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ತುಂಬನೇ ರುಚಿಯಾದಂಥ ಟೇಸ್ಟಿ ಆದಂಥ ಸಿಂಪಲ್ ಆಗಿ ಮಾಡುವಂಥ ಆಲೂ ಬಜ್ಜಿನೂ ಸಹ ಇವಾಗ ರೆಡಿಯಾಗಿದೆ. ಬೇಕಾದರೆ ಇದನ್ನು ನೀವು 2 ಭಾಗಗಳನ್ನಾಗಿ ಮಾಡಿ ಇದರ ಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಹಾಕೊಂಡು ಸಹ ತಿನ್ಬೋದು. ಹಾಗೆ ತಿಂದರೂ ಸಹ ಸೂಪರ್ ಆಗಿ ಇರುತ್ತೆ. ನೋಡಿ, ಒಳಗಿರುವಂತಹ ಆಲೂಗೆಡ್ಡೆ ಟಫು, ಮೇಲೆ ಬಜ್ಜಿ, ಎಷ್ಟು ರುಚಿ ಅಲ್ವಾ. ಇದ್ರ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ತಿಂದರು ತುಂಬಾನೇ ಟೇಸ್ಟಿ, ತುಂಬಾನೇ ರುಚಿಯನ್ನು ಸಹ ಹೊಂದಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.